ಒಂದು ಸಣ್ಣ ಗ್ಲಾಸ್ ತೊಗರಿಬೇಳೆ, 2 ಒಣಮೆಣಸಿನ್ಕಾಯಿ, 4-5 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ಹೇಗೆ ಬೇಕೋ ಹಾಗೆ ಜಾಸ್ತಿ ಮಾಡ್ಕೋಬೋದು. ಮತ್ತು ಟೊಮ್ಯಾಟೊ 1, ಕೊತ್ತಂಬರಿ 1 ಕೈ ಹಿಡಿ, ಬೆಳ್ಳುಳ್ಳಿ 4-5, ಆನಿಯನ್ 1 ದೊಡ್ಡದು, ಈರುಳ್ಳಿ, ಕರಿಬೇವು 1 ಸ್ವಲ್ಪ, ಜೀರಿಗೆ 1/4 ಸ್ಪೂನು, ಟರ್ಮರಿಕ್ 1/2 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ತೊಗರಿಬೇಳೆ 1 ಗ್ಲಾಸ್ ಹಾಕ್ಕೊಂಡಿದ್ದೀರಿ, ಅದಕ್ಕೆ 1 ಆನಿಯನ್ ಹಾಕಬೇಕು, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಟೊಮ್ಯಾಟೊ, ಟರ್ಮರಿಕ್ 1/2 ಸ್ಪೂನ್, ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು 4 ಗ್ಲಾಸ್ ಹಾಕ್ಕೊಳ್ಳಿ. ತೊಗರಿಬೇಳೆ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಈಗ 5 ವಿಸಿಲ್ ಹಾಕ್ಸ್ಕೋಬೇಕು. ಹೀಗಾಗಿದೆ. ಸೊ ಈಗ ಬೇಳೆ ಎಲ್ಲ ಸ್ವಲ್ಪ ಹೀಗೆ ಪಾಮ್ಕೋಬೇಕಾಗುತ್ತೆ. ಸ್ವಲ್ಪ ನುಣ್ಣಕ್ಕೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಕ್ಕೊಳ್ತೀನಿ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ತಿದ್ದೀನಿ. ಸೊ ಗೀ ಜೊತೆ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಈಗ ತುಪ್ಪ ಒಂದು ಸ್ವಲ್ಪ ಕಾದ್ಮೇಲೆ ಸಾಸಿವೆ ಒಂಚೂರು ಹಾಕ್ಕೊಳ್ತೀನಿ. ಸ್ವಲ್ಪ ಚಟಪಟ ಅಂದಮೇಲೆ ನೆಕ್ಸ್ಟ್ ಜೀರಿಗೆ ಒಂದು ಸ್ವಲ್ಪ, ಕರಿಬೇವು ಸ್ವಲ್ಪ, ಹಿಂಗೊಂದು ಸ್ವಲ್ಪ. ಸೊ ಇದು ಒಗ್ಗರಣೆನ ಇವಾಗ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ನೀರು ಹಾಕ್ಕೊಳ್ತೇನೆ. ನೀವು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಸೊ ಅದ್ರ ಪ್ರಕಾರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಳ್ರಿ. ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಸೊ ದಾಲ್ ರೆಡಿ ಆಯಿತು. ಮುದ್ದೆ ಜೊತೆನೂ ತಿನ್ಬೋದು, ಬಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿ ರೆಸಿಪಿ ಕೂಡ. ಟ್ರೈ ಮಾಡಿ.